ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಕೃಷ್ಣನ ಪೂಜೆ ಮಾಡ್ತಾ ನನ್ನ ದಿನನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ನಮ್ಮನೇಲಿರೋ ಪುಟ್ಟ ಪಾಪುಗಳಿಗೆ ನಾವು ಕೃಷ್ಣ ಮತ್ತು ರಾಧೆ ವೇಷ ಹಾಕಿದ್ವಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರು ರಾಧೆಯಲ್ಲಿ ಅಂತೂ ನಮ್ಮ ಸಿಹಿ ಮತ್ತು ಚಿರಸ್. ಹಾಗೂ ಸಣ್ಣ ಪಾಪು ಬಂದು ಕೃಷ್ಣ ವೇಷ ಹಾಕಿದ್ವಿ. ಅದನ್ನು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಇವ್ರಿಗೆಲ್ಲ ರೆಡಿ ಮಾಡಿ ಫೋಟೋ ತೆಗೆದು ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮಲ್ಕೊಂಡು ನೆಕ್ಸ್ಟ್ ಗುಡಿಗೆ ಹೋದ್ವಿ. ಸಂಜೆ ಕೃಷ್ಣನ ಗುಡಿಗೆ. ಇದು ವಿಶಾಲ್ ಪಕ್ಕದಲ್ಲಿದೆ ಗುಡಿಯಲ್ಲಂತೂ ಫುಲ್ಲು ಜನ ಇದ್ರು. ನಾವು ಹಿಂಗೆ ಒಳಗೆ ಹೋದಾಗ ಜನ ಇದ್ದಿಲ್ಲ, ಬಟ್ ಹೊರಗೆ ಬರುವಾಗಂತೂ ಫುಲ್ಲು ಜನ ಇದ್ರು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಫುಲ್ಲು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ರು ಕೃಷ್ಣನ. ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತೆ ಪ್ರಸಾದಕ್ಕೆ ಸ್ವೀಟ್ ಅವಲಕ್ಕಿ ಮತ್ತು ಚಿತ್ರಾನ್ನ ಕೊಟ್ಟಿದ್ರು. ಗೈಸ್, ಈಗ ನೀವು ನೋಡ್ತಿರೋ ಫ್ಲವರ್ ನೇಮ್ ಬಂದು ಬ್ರಹ್ಮಕಮಲ ಅಂತ ಅಲ್ಲ ಈ ಕಮಲದ ಹೆಸರು. ಮತ್ತೆ ಇದು ವರ್ಷಕ್ಕೊಂದೇ ಸಲ ಅಂತ ಅರಳಿಕೊಳ್ಳೋದು. ಹುಟ್ಟಿರೋದು ಎಲೆ ಮೇಲೆ ಹುಟ್ಟಿದೆ ಗೈಸ್. ಇದು ಅರಳಿಕೊಳ್ಳೋ ಟೈಮಿಂಗ್ ಬಂದು 8 o'clock ಮೇಲೆ, ಸಂಜೆ 8 ಮೇಲೆ ಇದು ಅಳ್ಕೊಳಕ್ ಸ್ಟಾರ್ಟ್ ಮಾಡುತ್ತಂತೆ. ಮತ್ತೆ ಇದು ಅಳ್ಕೊಳೋ ಟೈಮಲ್ಲಿ ನಾವು ಪೂಜೆ ಮಾಡಿ ನಮ್ಮ ಮನ್ಸಲ್ಲಿ ಏನಾದ್ರು ಅನ್ಕೊಂಡ್ರೆ ಅದು ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಬ್ರಹ್ಮ ಈ ಹೂವದ ಮೇಲೆ ಕುತ್ಕೊಂಡು ಹಣೆ ಬರಹ ಬರೆಯೋದಂತೆ. ಸೊ ಅದಕ್ಕೆ ನಮ್ಮ ಮನೆ ಮುಂದೆ ಇದು ಅಳ್ಕೊಂಡಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಹಾಗೂ ಈ ಫ್ಲವರ್ನ ನೋಡೋದಕ್ಕೆ ನಮ್ಮ ಮನೆ ಅಕ್ಕಪಕ್ಕ ಇರೋರು ಎಲ್ಲರೂ ಬಂದಿದ್ರು ನೋಡೋದಕ್ಕೆ. ನಾವು ದೊಡ್ಡೋರೊಂದೇ ಅಲ್ಲ, ಈ ಛೋಟಾ ಭೀಮ್ ಕೂಡ ಬಂದಿತ್ತು ಫ್ಲವರ್ನ ನೋಡೋದಕ್ಕೆ. ಹಾಗೆ ನೈಟ್ 10 ಆಗಿತ್ತು. ನಾವು ಮಲ್ಗೋ ಟೈಮಲ್ಲಿ ನಮ್ಮ ಅತ್ತೆ ಅದಕ್ಕೆ ಎತ್ಕೊಂಬಂದಿದ್ರು. ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ ನೋಡಿ. ಹಾಗೂ ಮುಟ್ಟೋದಕ್ಕೆ ಇದಂತೂ ಫುಲ್ ಸಾಫ್ಟ್ ಆಗಿತ್ತು. ಚೆನ್ನಾಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತು. ಸೊ ಅವತ್ತು ಬಾಲಕೃಷ್ಣಗೆ ಹೋಗಿ ಕಮಲದ ಹೂವನ್ನ ಅರ್ಪಿಸಿದ್ವಿ. ಗೈಸ್, ಈ ಮಿನಿ ವ್ಲಾಗ್ ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಿ ಎಲ್ಲರಿಗೂ ಆ ಕೃಷ್ಣ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.